ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರಿ ವಸತಿ ಶಾಲೆಯಲ್ಲಿ ಅವ್ಯವಹಾರ ನಡೆದಿದೆ. ವಸತಿ ಶಾಲೆಯ ಅಕ್ಕಿ ಸೇರಿದಂತೆ ಆಹಾರ ಧಾನ್ಯಗಳ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಕೊಂಡರೆಡ್ಡಿಹಳ್ಳಿ ಬಳಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅದು. ತಹಶೀಲ್ದಾರ್ ಆಹಾರ ಇಲಾಖೆ ಅಧಿಕಾರಿಗಳಿಂದ ರೇಡ್ ಆಗುತ್ತೆ, ಅಂದರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇದು ಗೊತ್ತಾಗುತ್ತೆ. 12 ಕ್ವಿಂಟಲ್ ಗೋಧಿ, 4 ಕ್ವಿಂಟಲ್ ಅಕ್ಕಿಯನ್ನು ಕದ್ದಿರುವಂಥ ಆರೋಪ ಇದೆ, ದೊಡ್ಡ ಆರೋಪ. ಘಟನೆಯ ಸಂಬಂಧ ಈಗ ವಸತಿ ಶಾಲೆಯ ಪ್ರಾಂಶುಪಾಲ ಸೇರಿದಂತೆ ಇಬ್ಬರನ್ನು ಅಮಾನತು ಮಾಡಲಾಗಿದೆ. ಪ್ರಾಂಶುಪಾಲ ನಾಗರಾಜ್ ಹಾಗೂ ವಾರ್ಡನ್ ರಾಧಿಕಾಂತೆ ಅಮಾನತಿಗೆ ಒಳಗಾಗಿರುವಂಥ ಅಧಿಕಾರಿಗಳು. ಇಲಾಖೆ ತನಿಖೆಗೆ ಆದೇಶಿಸಿ ಈಗ ಅಮಾನತು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅವರಿಂದ ಅಮಾನತು ಆದೇಶ ಬಿದ್ದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿಯ ಶಾಲೆಯಲ್ಲಿ ನಡೆದಿರುವಂತಹ ವ್ಯವಹಾರ ಈ ರೀತಿಯಾಗಿ ರಾಜಾರೋಷವಾಗಿ ಈ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನ್ಸುತ್ತೆ ಇವರಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರಿ ವಸತಿ ಶಾಲೆಯಲ್ಲಿ ನಡೆದಿರುವಂಥ ವ್ಯವಹಾರ ಇದು ನೋಡಿ. ಎಷ್ಟು ಅಂದರೆ 12 ಕ್ವಿಂಟಲ್ ಗೋಧಿ, 4 ಕ್ವಿಂಟಲ್ ಅಕ್ಕಿಯನ್ನು ಕದ್ದಿದ್ದಾರೆ. ಮಕ್ಕಳಿಗೆ ಬರಬೇಕಾಗಿರುವಂಥ, ಹಾಸ್ಟೆಲ್ಗೆ ಬರಬೇಕಾಗಿರುವಂಥ ಆಹಾರಗಳು ಅದೆಲ್ಲವನ್ನು ಕೂಡ ಕದ್ದಿದ್ದಾರೆ. ಅಂದರೆ ಮಕ್ಕಳಿಗೆ ಎಲ್ಲಿಂದ ಕೊಡ್ತಾರೆ ಇವರು? ಗುಣಮಟ್ಟದ ಆಹಾರ ನೀಡಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಫುಡ್ಗಳನ್ನು ಕದ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಯಾರಿಲ್ವಾ? ಹೇಗೆ ಸಿಕ್ಕಾಕೊಂಡ್ರು ಇವರು? ನೋಡಿ, ವಸತಿ ಶಾಲೆಯಲ್ಲಿ ಆಗಿರುವಂಥ ಅವ್ಯವಹಾರ ದೊಡ್ಡ ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಅಂದರೆ ವಸತಿ ಶಾಲೆಯಲ್ಲಿ ಬರುವಂಥ ಅಕ್ಕಿ ಸೇರಿದಂತೆ ಏನೇನು ಬರುತ್ತಲ್ಲ ಫುಡ್ಗಳು, ಅದೆಲ್ಲವನ್ನು ಕೂಡ ಇವರು ಕತ್ಕೊಂಡು ಹೋಗಿದ್ದಾರೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಏನಿದು ಆರೋಪ? ಹೇಗೆ ಸಿಕ್ಕಾಕೊಂಡ್ರು? ಗುಡಿಬಂಡೆ ತಾಲೂಕಿನ ಕೊಂಡ್ರೆಡ್ಡಿ ಗ್ರಾಮದಲ್ಲಿ ಈಗಾಗಲೇ ಏನು ತಹಶೀಲ್ದಾರು ಆಹಾರ ಇಲಾಖೆ ದಾಳಿ ನಡೆಸಿರ್ತಾರೆ. ಆ ದಾಳಿ ನಡೆಸೋ ಇನ್ನಂದ್ರೆ 12 ಕ್ವಿಂಟಲ್ ಅಕ್ಕಿ, ಗೋಧಿ ಮತ್ತು 4 ಕ್ವಿಂಟಲ್ ಅಕ್ಕಿ ಸಹ ಸಿಕ್ಕಿರುತ್ತೆ. ವಸತಿ ಶಾಲೆ ಪ್ರಾಂಶುಪಾಲ ಸೇರಿದಂತೆ ಇಬ್ಬರು ಸಹ ಇದು ಸಿಕ್ಕಿದ ಒಂದು ಬೆನ್ನಲ್ಲೇ ಅಮಾನತ್ ಸಹ ಆಗಿದೆ ಎಂ ಕುಮಾರ್. ಇದು ಮುಂದೇನು ಅಂದ್ರೆ ಎಷ್ಟು ವರ್ಷದಿಂದ ಹಿಂಗ್ ಮಾಡ್ತಿದ್ರು ಅಂತ ಹೇಳಿ? ಸುಮಾರು ವರ್ಷಗಳಿಂದ ಇದು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಈಗಾಗಲೇ ಗಮನಕ್ಕೆ ಬಂದು ಸುಮಾರು ಒಂದೂವರೆ ತಿಂಗಳಾಗಿದೆ. ಒಂದು ತಿಂಗಳಾಗಿರೋ ಬೆನ್ನಲ್ಲೇ ಸರ್ಕಾರಿ ಅಧಿಕಾರಿಗಳು ಸಹ ಭೇಟಿ ಕೊಟ್ಟಿದ್ದಾರೆ. ವಸತಿ ಶಾಲೆಗೆ ಭೇಟಿ ಕೊಟ್ಟ ಒಂದು ಇದ್ರಲ್ಲಿ ಬೆನ್ನಲ್ಲೇ ಇವರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಾಗ ಇದು ಪ್ರಾಂಶುಪಾಲರು ಮತ್ತೆ ಇವರು ಇಬ್ಬರು ಸಿಕ್ಕಿರುವಂತದ್ದು. ಇದರಲ್ಲಿ ಅಮಾನತು ಮಾಡಿ ಇವಾಗ ಡಿಸಿ ಪ್ರಭು ಅವರು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಗುಣಮಟ್ಟದ ಆಹಾರ ನೀಡ್ತಿದ್ರ ಅಲ್ಲಿ? ಚೆನ್ನಾಗಿ ಊಟದ ವ್ಯವಸ್ಥೆ ಇತ್ತ? ಇಲ್ಲ, ಊಟದ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋ ಒಂದು ದೂರಿನ ಮೇರೆಗೆ ಇವರು ಹೋಗಿರ್ತಾರೆ. ಅಧಿಕಾರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಆಹಾರ ಕಳಪೆ ಆಗಿ ಇದಾಗಿರುತ್ತೆ. ಅದರಂತೆ ಇವರು ಏನು ಇದನ್ನ ಆಹಾರವನ್ನು ಹೊರಗಡೆ ಇವರು ಕ್ವಿಂಟಾಲ್ ಗಟ್ಟಲೆ ಇವರು ಹೊರಗಡೆ ಮಾರಾಟ ಮಾಡ್ತಿದ್ರು ಅಂತ ಬೆನ್ನಲ್ಲಿಂದ ಸರ್ಕಾರಿ ಅಧಿಕಾರಿಗಳು ಭೇಟಿ ಕೊಟ್ಟು ಇದು ಮೂಲತಃ ಪರಿಶೀಲನೆ ಮಾಡಿ ಈಗ ಡಿಸಿ ಆದೇಶ ಮಾಡಿದ್ರು. ಇಬ್ಬರನ್ನ ಅಮಾನತು ಮಾಡಿ ಡಿಸಿ ಪ್ರಭು ಅವರು ಆದೇಶ ಹೊರಡಿಸಿದ್ದಾರೆ ಹೇಮಂತ್ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.